ಪ್ರತಿ ಸಂಸ್ಕಾರದಲ್ಲಿಯೂ ನಮ್ಮನ್ನು ಏತಕ್ಕಾಗಿ ಕರೆದಿದ್ದೇನೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ನಿಮ್ಮ ವಿವಾಹದ ಸಮಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಗುರುಗಳು ಅದನ್ನು, ಆ ಕರೆಯನ್ನು ನಿಮಗೆ ಹೇಳಿದರು. ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಸುಖದಲ್ಲಿಯೂ ದುಃಖದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಒಟ್ಟಾಗಿರಿ. ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಪ್ರಾಮಾಣಿಕವಾಗಿರಿ. ನಿಮ್ಮ ಕರೆಯ ಉದ್ದೇಶ ಬಹಳ ಸ್ಪಷ್ಟವಾಗಿ ನಿಮಗೆ ಕೊಡಲಾಯಿತು. ನನ್ನನ್ನು ಯಾಜಕಾಭಿಷೇಕದಲ್ಲಿ ದೇವರು ಎದುರುಗೊಂಡಾಗ ಯಾತಕ್ಕಾಗಿ ನಾನು ಗುರುವಾಗಿರುತ್ತೇನೆ, ಯಾಜಕನಾಗಿರುತ್ತೇನೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದರು. ಆ ಸಂಸ್ಕಾರದ ಮೂಲಕ ನನ್ನನ್ನು ಭೇಟಿ ಮಾಡುವ ದೇವರು ಏತಕ್ಕಾಗಿ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ದೀಕ್ಷಾ ಸ್ನಾನದಲ್ಲಿ ಏತಕ್ಕಾಗಿ ಆ ದೀಕ್ಷಾ ಸ್ನಾನ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ತಂದೆ ತಾಯಿಯರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಾಗುತ್ತದೆ, ಈ ಮಗುವಿನ ಹೃದಯದಲ್ಲಿ ಸಾಮುವೇಲನ ಮೊದಲನೆಯ ಗ್ರಂಥದಿಂದ ವಾಚನ. ಸಾಮುವೇಲನು ಸರ್ವೇಶ್ವರನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ದೇವರ ದೀಪ ಇನ್ನೂ ಉರಿಯುತ್ತಿತ್ತು. ಆಗ ಸರ್ವೇಶ್ವರ ಸ್ವಾಮಿ ಸಾಮುವೇಲನನ್ನು ಕರೆದರು. ಸಾಮುವೇಲನು ಇಗೋ ಬಂದೆ ಎಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಏಲಿ, ನಾನು ನಿನ್ನನ್ನು ಕರೆಯಲಿಲ್ಲ,
ಹೋಗಿ ಮಲಗಿಕೋ ಎಂದನು. ಸಾಮುವೇಲನು ಹೋಗಿ ಮಲಗಿದನು. ಸರ್ವೇಶ್ವರ ಪುನಃ ಸಾಮುವೇಲನೇ ಎಂದು ಕರೆದರು. ಸಾಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಅವನು, ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಈವರೆಗೂ ಸಾಮುವೇಲನಿಗೆ ಸರ್ವೇಶ್ವರನ ನೇರ ಅನುಭವ ಆಗಿರಲಿಲ್ಲ. ದೇವರ ವಾಣಿ ಅವನಿಗೆ ಕೇಳಿಸಿರಲಿಲ್ಲ. ಸರ್ವೇಶ್ವರ ಸಾಮುವೇಲನನ್ನು 3ನೆಯ ಸಾರಿ ಕರೆದರು. ಅವನು ತಟ್ಟನೆ ಏಲಿಯ ಹತ್ತಿರ ಓಡಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿರಲ್ಲ ಎಂದನು. ಹುಡುಗನನ್ನು ಕರೆದವರು ಸರ್ವೇಶ್ವರನೇ ಎಂದು ಏಲಿಗೆ ತಿಳಿಯಿತು. ಅವನು ಸಾಮುವೇಲನಿಗೆ, ಹೋಗಿ ಮಲಗಿಕೋ, ಮತ್ತೆ ಅವರು ನಿನ್ನನ್ನು ಕರೆದರೆ ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ ಎಂದು ಹೇಳು ಎಂದನು. ಸಾಮುವೇಲನು ಹಿಂದಿರುಗಿ ಹೋಗಿ ತನ್ನ ಸ್ಥಳದಲ್ಲೇ ಮಲಗಿಕೊಂಡನು. ಸರ್ವೇಶ್ವರ ಪ್ರತ್ಯಕ್ಷರಾಗಿ ಹಿಂದಿನಂತೆಯೇ ಸಾಮುವೇಲನೇ, ಸಾಮುವೇಲನೇ ಎಂದರು. ಸಾಮುವೇಲನು, ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸನಾದ ನಾನು ಕಾದಿದ್ದೇನೆ ಎಂದನು. ಸಾಮುವೇಲನು ದೊಡ್ಡವನಾಗುತ್ತಾ ಬಂದನು. ಸರ್ವೇಶ್ವರ ಅವನೊಡನೆ ಇದ್ದರು. ಆದುದರಿಂದಲೇ ಅವನು ಪ್ರವಾದನೆ ಮಾಡಿದವುಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ. ಪ್ರಭುವಿನ ವಾಕ್ಯ. ಪ್ರಭು, ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ಕಾದಿದ್ದೇನು, ಪ್ರಭುವಿಗಾಗಿ ಕಾದಿದ್ದೇನು. ಕೊನೆಗಾತ ನನ್ನಾತ ಬಾಗಿ ಕಿವಿಗೊಟ್ಟನು. ಬರೆಸಿದನು ನವಗೀತೆಯನ್ನು, ದೇವಸ್ತುತಿಯನ್ನು. ನನ್ನ ಬಾಯಲ್ಲಿ ಇದ್ದ ಕಂಡವರು ಭಯಪಡುವರು, ಇಡುವವರು ಭರವಸೆ ಪ್ರಭುವಿನಲ್ಲಿ. ಬೇಡವಾದವು ನಿನಗೆ ಯಜ್ಞಾರ್ಪಣೆ, ಬಳಿ ಕಾಣಿಕೆ. ಬಯಸಲಿಲ್ಲ ನೀ ಹೋಮವನ್ನೇ, ಪರಿಹಾರಕ ಬಳಿಯನ್ನೇ. ಗ್ರಂಥ ಸುರಿಯಲ್ಲಿ ನನ್ನ ಕುರಿತು ಲಿಖಿತವಾಗಿದೆಯಲ್ಲವೇ. ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ನನ್ನಂತರಂಗದಲ್ಲಿದೆ ದೇವ ನಿನ್ನ ಧರ್ಮೋಪದೇಶ. ಬಚ್ಚಿಟ್ಟುಕೊಳ್ಳಲಿಲ್ಲ ನನ್ನೆದೆಳು ನಿನ್ನ ಸತ್ಸಂಧವನ್ನು. ಪ್ರಕಟಿಸಿದೆನು ಜೀವಧಾರವನ್ನು, ನಿನ್ನ ಪ್ರಾಮಾಣಿಕತೆಯನ್ನು. ಮಹಾಸಭೆಗೆ ಮರೆಯಿಸದೆ ಸಾರಿದೆನು ನಿನ್ನ ಪ್ರೀತಿ ಸತ್ಯತೆಯನ್ನು. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಊಟ ಹೊಟ್ಟೆಗಾಗಿ, ಹೊಟ್ಟೆ ಊಟಕ್ಕಾಗಿ ಎಂದು ಹೇಳುವುದುಂಟು. ದೇವರು ಎರಡನ್ನೂ ನಾಶಗೊಳಿಸುವರು. ಆದರೆ ದೇಹವಿರುವುದು ದುರಾಚಾರಕ್ಕಲ್ಲ, ಪ್ರಭುವಿನ ಸೇವೆಗಾಗಿ. ಪ್ರಭು ದೇಹದ ಪರಿಪಾಲಕ. ಪ್ರಭುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ತಮ್ಮ ಪರಾಕ್ರಮದಿಂದ ಎಬ್ಬಿಸುವರು. ನಮ್ಮ ದೇಹವುಗಳು ಕ್ರಿಸ್ತ ಯೇಸುವಿನ ಅಂಗಗಳೆಂದು ನಿಮಗೆ ತಿಳಿಯದೆ? ಹಾಗಾದರೆ ನಾನು ಕ್ರಿಸ್ತ ಯೇಸುವಿನ ಅಂಗಗಳನ್ನು ತೆಗೆದು ವೇಶ್ಯ ಅಂಗಗಳನ್ನಾಗಿ ಮಾಡಬಹುದೇ? ಎಂದಿಗೂ ಇಲ್ಲ. ಆದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗಿರುತ್ತಾನೆ. ವ್ಯಭಿಚಾರದಿಂದ ದೂರ ಸರಿಯಿರಿ. ಮಾನವನು ಮಾಡುವ ಇತರ ಪಾಪಗಳನ್ನು ದೇಹಕ್ಕೆ ಬಾಹಿರಾದವುಗಳು,
ವ್ಯಭಿಚಾರ ಮಾಡುವಾತನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸವಾಗಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ಆದುದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಪ್ರಭುವಿನ ವಾಕ್ಯವಿದು. Alleluia, 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 alleluia. ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯವನ್ನು ಮರೆಮಾಡಿ ಮಕ್ಕಳಂತಿರುವ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ನಿಮ್ಮೊಡನೆ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಮಾರನೆಯ ದಿನ ಯೋಹಾನನು ತನ್ನಿಬ್ಬರು ಶಿಷ್ಯರ ಸಂಗಡ ನಿಂತುಕೊಂಡಿರುವಾಗ ಯೇಸು ಸ್ವಾಮಿ ಆ ಮಾರ್ಗವಾಗಿ ಹೋಗುತ್ತಿದ್ದರು. ಅವರನ್ನು ನೋಡುತ್ತಲೇ ಯೋಹಾನನು ತನ್ನ ಆ ಶಿಷ್ಯರಿಗೆ, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಎಂದು ಹೇಳಿದನು. ಇದನ್ನು ಕೇಳಿದ ಆ ಶಿಷ್ಯರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು. ಯೇಸು ಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿರುವವರನ್ನು ನೋಡಿ, ನಿಮಗೆ ಏನು ಬೇಕು ಎಂದು ಕೇಳಿದರು. ಅವರು, ರಬ್ಬಿ, ತಾವು ವಾಸ ಮಾಡುವುದೆಲ್ಲಿ ಎಂದು ವಿಚಾರಿಸಿದರು. ರಬ್ಬಿ ಎಂದರೆ ಗುರುದೇವ ಎಂದರ್ಥ. ಯೇಸು ಉತ್ತರವಾಗಿ, ಬಂದು ನೋಡಿ ಎನ್ನಲು ಅವರು ಹೋಗಿ ಯೇಸು ಸ್ವಾಮಿ ಇದ್ದ ಸ್ಥಳವನ್ನು ಕಂಡು ಆ ದಿನವನ್ನು ಅವರೊಡನೆ ಕಳೆದರು. ಆಗ ಸಾಯಂಕಾಲ ಸುಮಾರು 4 ಗಂಟೆಯಾಗಿತ್ತು. ಯೋಹಾನನ ಮಾತನ್ನು ಕೇಳಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ದ ಇಬ್ಬರು ಶಿಷ್ಯರಲ್ಲಿ ಸಿಮೋನ ಪೇತ್ರನ ಸಹೋದರನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಸಹೋದರ ಸಿಮೋನನನ್ನು ಕಂಡು, ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ ಎಂದು ತಿಳಿಸಿ ಅವನನ್ನು ಯೇಸು ಸ್ವಾಮಿಯ ಬಳಿಗೆ ಕರೆತಂದನು. ಮೆಸ್ಸಿಯ ಎಂದರೆ ಅಭಿಷಿಕ್ತನಾದ ಲೋಕೋದ್ಧಾರಕ ಎಂದರ್ಥ. ಯೇಸು ಸ್ವಾಮಿ ಸಿಮೋನನನ್ನು ನೋಡಿ, ಯೋಹಾನನ ಮಗನಾದ ಸಿಮೋನನೇ, ಇನ್ನು ಮುಂದೆ ನಿನ್ನನ್ನು ಕೇಫನೆಂದು ಕರೆಯುವೆನು ಎಂದು ನುಡಿದರು. ಕೇಫ ಎಂದರೆ ಪೇತ್ರ ಇಲ್ಲವೇ ಬಂಡೆ ಎಂದರ್ಥ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 2ನೆಯ ಭಾನುವಾರವನ್ನು ಆಚರಿಸುತ್ತಿರುವ ನಮಗೆ ಇಂದಿನ ವಾಚನಗಳ ಮೂಲಕ ಪ್ರಭು ಯೇಸು ಕ್ರಿಸ್ತರು ನೀಡುವ ಕರೆ, ಅವರ ಕರೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು. ನಮ್ಮ ಪ್ರತಿಯೊಬ್ಬರನ್ನು ಪ್ರಭು ಯೇಸು ಕ್ರಿಸ್ತರು ಕರೆದಿದ್ದಾರೆ.
ಆ ಕರೆಯ ಕಾರಣ ನಾವು ಇಲ್ಲಿ ನೆರೆದಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರ ಆ ಕರೆಯನ್ನು, ದೇವರ ಆ ಕರೆಯನ್ನು ಧ್ಯಾನಿಸಲು ವಾಚನಗಳು ನಮ್ಮನ್ನು ಆಹ್ವಾನಿಸುತ್ತದೆ. ವಿಶೇಷವಾಗಿ ಮೊದಲನೆಯ ವಾಚನ ಮತ್ತು ಶುಭ ಸಂದೇಶ. ಸಾಮುವೇಲನನ್ನು ಸರ್ವೇಶ್ವರ ಕರೆಯುತ್ತಾರೆ. ಶುಭ ಸಂದೇಶದಲ್ಲಿ ಆಂದ್ರೆಯ ಇನ್ನೊಬ್ಬ ಶಿಷ್ಯ ಮತ್ತು ಆಂದ್ರೆಯನ ಸಹೋದರ ಸಿಮೋನ ಪೇತ್ರ ಇವರನ್ನು ಕರೆಯುತ್ತಾರೆ. ದೇವರ ಕರೆಯನ್ನು, ಪ್ರಭು ಯೇಸು ಕ್ರಿಸ್ತರ ಕರೆಯನ್ನು ನೋಡುವಾಗ ಈ ಕರೆಯಲ್ಲಿ 5 ಹಂತಗಳಿವೆ. ಯಾರನ್ನೆಲ್ಲ ಪ್ರಭು ಯೇಸು ಕ್ರಿಸ್ತರು ದೇವರು ಕರೆದರೋ ಅವರ ಕರೆಯಲ್ಲಿ 5 ಹಂತಗಳನ್ನು ನಾವು ನೋಡುತ್ತೇವೆ. ದ 5 ಸ್ಟೇಜಸ್ ಆಫ್ ದ ಕಾಲ್ ಆಫ್ ಗಾಡ್ ಆಫ್ ಕ್ರೈಸ್ಟ್. ಏನು ಇದು 5 ಹಂತಗಳು? ಮೊದಲನೆಯದಾಗಿ, ಯಾರನ್ನು ದೇವರು ಕರೆಯಲು ಇಚ್ಛಿಸುತ್ತಾರೋ ಅವರನ್ನು ಎದುರುಗೊಳ್ಳುತ್ತಾರೆ, ಭೇಟಿ ಮಾಡುತ್ತಾರೆ. ಮೋಶೆಯನ್ನು ಭೇಟಿ ಮಾಡಿದರು, ಅಬ್ರಹಾಮನನ್ನು ಭೇಟಿ ಮಾಡಿದರು. ಸಿಮೋನ ಪೇತ್ರ ಇಂದಿನ ಶುಭ ಸಂದೇಶದಲ್ಲಿ ಸಾಮುವೇಲ, ಮಾತೆ ಮರಿಯಮ್ಮನವರು ಅವರನ್ನು ಎದುರುಗೊಳ್ಳುತ್ತಾರೆ ಸರ್ವೇಶ್ವರ. ಅವರ ಪ್ರಸನ್ನತೆಯಿಂದಲೋ ಅಥವಾ ತಮ್ಮ ದೂತರನ್ನು ಕಳುಹಿಸಿ ಮಾತೆ ಮರಿಯಮ್ಮರವರನ್ನು ಅವರು ಎದುರುಗೊಂಡಾಗ ತನ್ನ ದೂತರ ಮುಖಾಂತರ, ಗಬ್ರಿಯೇಲ್ ದೂತರ ಮುಖಾಂತರ ಎದುರುಗೊಂಡರು. ಸಿಮೋನ ಪೇತ್ರನನ್ನು ಕರೆದಾಗ ಯೇಸು ಸ್ವಾಮಿಯೇ ಸ್ವತಃ ಕರೆದರು. ಇತರ ಅಪೋಸ್ತಲರನ್ನು ಕರೆದಾಗ ಯೇಸು ಸ್ವಾಮಿ ಸ್ವತಃ ಕರೆಯುತ್ತಾರೆ. ಈ 5 ಹಂತಗಳಲ್ಲಿ ಮೊದಲನೆಯ ಹಂತ, ದೇವರು ನಮ್ಮನ್ನು ಭೇಟಿ ಮಾಡುತ್ತಾರೆ, ನಮ್ಮನ್ನು ಎದುರುಗೊಳ್ಳುತ್ತಾರೆ ನಮ್ಮನ್ನು ಕರೆಯಬೇಕಾದರೆ. ಎರಡನೆಯದಾಗಿ, ಆ ಭೇಟಿಯ ಎರಡನೆಯ ಹಂತ, ಏತಕ್ಕಾಗಿ ಅವರನ್ನು ಕರೆಯುತ್ತೇನೆ ಎಂದು ಹೇಳುತ್ತಾರೆ. ಅವರನ್ನು ಎದುರುಗೊಳ್ಳುತ್ತಾರೆ. ಕನ್ಫ್ರಂಟೇಷನ್ ಆ್ಯಂಡ್ ಕಮಿಷನ್. ಏತಕ್ಕಾಗಿ ಅವರನ್ನು ಕರೆಯುತ್ತಿದ್ದೇನೆ, ನಿನ್ನ ಕರೆ ಏನು ಎಂಬುದನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳುತ್ತಾರೆ. ಮೋಶೆಯನ್ನು ಕರೆದಾಗ ಎದುರುಗೊಂಡ ದೇವರು, ಅವರ ಪ್ರಸನ್ನತೆಯಿಂದ ಮೋಶೆಯನ್ನು ಎದುರುಗೊಂಡ ದೇವರು ಮೋಶೆಗೆ ಹೇಳುತ್ತಾರೆ, ನನ್ನ ಜನ ಇಸ್ರಾಯೇಲರನ್ನು ನೀವು ದಾಸತ್ವದಿಂದ ಬಿಡುಗಡೆ ಮಾಡು. ಮಾತೆ ಮರಿಯಮ್ಮನವರನ್ನು ಅವರು ಎದುರುಗೊಂಡು ಭೇಟಿ ಮಾಡಿದಾಗ ದೂತನ ಮುಖಾಂತರ ಹೇಳುತ್ತಾರೆ, ನೀನು ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವೆ. ಅವನು ದೇವರ ಪುತ್ರ ಎನಿಸಿಕೊಳ್ಳುತ್ತಾನೆ, ಎಲ್ಲರನ್ನೂ ತನ್ನ ಪಾಪದಿಂದ ವಿಮುಕ್ತಗೊಳಿಸುತ್ತಾನೆ. ಮಾತೆಯ ಕರೆ ಸ್ಪಷ್ಟವಾಗಿತ್ತು. ಸಿಮೋನನನ್ನು ಕರೆದಾಗ, ಸಿಮೋನ, ಇಷ್ಟು ದಿನಗಳ ಕಾಲ ನೀನು ಮೀನು ಹಿಡಿಯುತ್ತಿದ್ದೆ, ಇನ್ನು ಮುಂದೆ ನಿನ್ನನ್ನು ನಾನು ಮನುಷ್ಯರನ್ನು ಹಿಡಿಯುವವನಾಗಿ ಮಾಡುತ್ತೇನೆ. ಅದೇ ನಿನ್ನ ಕರೆ. ಲೋಕಾಂತ್ಯದವರೆಗೂ ಹೋಗಿ ನೀವು ನನ್ನ ಶುಭ ಸಂದೇಶವನ್ನು ಸಾರಿರಿ, ಎಲ್ಲ ಅಪೋಸ್ತಲರಿಗೆ ನೀಡಿದ ಆ ಸಂದೇಶ. ಮೊದಲನೆಯದಾಗಿ ಅವರನ್ನು ಭೇಟಿ ಮಾಡುತ್ತಾರೆ, ಎದುರುಗೊಳ್ಳುತ್ತಾರೆ. ತದನಂತರ ಏತಕ್ಕಾಗಿ ಅವರನ್ನು ಕರೆಯುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ, ತುಂಬ ಸ್ಪಷ್ಟವಾಗಿ ಹೇಳುತ್ತಾರೆ. ಮೂರನೇ ಹಂತದಲ್ಲಿ ಎಲ್ಲರೂ, ಯಾರನ್ನೆಲ್ಲ ದೇವರು ಕರೆದಿದ್ದಾರೋ, ಏನೋ ಒಂದು ವಿಧದಲ್ಲಿ ಆ ಕರೆಯನ್ನು ಅವರು ನಿರಾಕರಿಸಲು ಪ್ರಯತ್ನಿಸುತ್ತಾರೆ. ಏನೋ ಒಂದು ವಿಧದಲ್ಲಿ ಮೋಶೆಯನ್ನು ಕರೆದಾಗ ಮೋಶೆ ಹೇಳುತ್ತಾನೆ, ನನ್ನಿಂದ ಸರಿಗೆ ಮಾತನಾಡಲಿಕ್ಕೂ ಬರಲ್ಲ, ನನ್ನನ್ನು ಯಾಕೆ ಕರೀತೀರಾ, ಬೇರೆ ಯಾರನ್ನಾದರೂ. ಜರಮಾಯನನ್ನು ಕರೆದಾಗ ಅಲ್ಲಗಳೆಯುತ್ತಾರೆ. ಯೋನನನ್ನು ಕರೆದಾಗ ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ. ಪೇತ್ರನನ್ನು ಕರೆದಾಗ ಪೇತ್ರ ಹೇಳುತ್ತಾನೆ, ಸ್ವಾಮಿ, ನಾನು ಪಾಪಿ, ನನ್ನನ್ನು ಬಿಟ್ಟು ದೂರ ಹೋಗಿ, ನಾನು ಪಾಪಿ, ನನ್ನನ್ನು ಬಿಟ್ಟು ದೂರ ಹೋಗಿ. ಮಾತೆ ಮರಿಯಮ್ಮನವರನ್ನು ಕರೆದಾಗಲೂ ಮಾತೆ ಮರಿಯಮ್ಮನವರು ಹೇಳುತ್ತಾರೆ, ಇದು ಹೇಗೆ ಸಾಧ್ಯ, ಇದು ಹೇಗೆ ಸಾಧ್ಯ. ಏನೋ ಒಂದು ವಿಧದಲ್ಲಿ ಆ ಕರೆಯನ್ನು ನಿರಾಕರಿಸುವ ಎಲ್ಲವರು, ಅಬ್ರಹಾಮನಿಂದ ಇದು ಮೋಶೆ, ಪೇತ್ರ ಎಲ್ಲರನ್ನು ನೋಡುವಾಗ ಇದು ಹೇಗೆ ಸಾಧ್ಯ ಮಾತೆ ಮರಿಯಮ್ಮನವರು ಕೇಳುತ್ತಾರೆ. ಮೂರನೆಯ ಹಂತ, ಸ್ವಲ್ಪ ಕನ್ಫ್ಯೂಷನ್. ಈ ಕರೆ ಏತಕ್ಕಾಗಿ, ದೇವರು ನನ್ನನ್ನು ಏತಕ್ಕಾಗಿ ಕರೆಯುತ್ತಿದ್ದಾರೆ, ಇದು ನನ್ನಿಂದ ಸಾಧ್ಯವೇ? ಮೋಶೆ ಹೇಳುತ್ತಾನೆ, ನಾನು ಎಲ್ಲವನ್ನ ಪ್ರಯತ್ನಿಸಿ ಬಿಟ್ಟಿದ್ದೇನೆ, ಸೋತು ಈಗ ಇಲ್ಲಿ ಇದ್ದೇನೆ ನಾನು, ಬೇಡ. ದೇವರು ಹೇಳುತ್ತಾರೆ, ಪುನಃ ನಾನು ನಿನ್ನನ್ನೇ ಆಯ್ದುಕೊಂಡಿದ್ದೇನೆ. ಅಬ್ರಾಹ್ಮನಿಗೆ ಹೇಳುತ್ತಾರೆ, ನಾನು ತೋರಿಸುವ ದೇಶಕ್ಕೆ ಹೋಗು, ನಿನ್ನ ಜನಾಂಗವನ್ನೇ ನಾನು ಆಶೀರ್ವದಿಸುತ್ತೇನೆ. ಅವರೆಲ್ಲರಿಗೂ ಒಂದು ತಳಮಳ, ಹೇಗೆ ಇದು ಸಾಧ್ಯ, ಇದು ಸಾಧ್ಯವೇ?
ಈ ಮೂರನೆಯ ಹಂತದಲ್ಲಿ ಅವರು ಇರುವಾಗ ದೇವರು ಮಾಡುವ ಕಾರ್ಯ ಅವರಿಗೆ ವಾಗ್ದಾನವನ್ನು ನೀಡುತ್ತಾರೆ, ಆಶ್ವಾಸನೆಯನ್ನು ನೀಡುತ್ತಾರೆ. ಗಾಡ್ ಗಿವ್ಸ್ ಅನ್ ಅಶ್ಯೂರೆನ್ಸ್. ಗಾಡ್ ಗಿವ್ಸ್ ಅನ್ ಅಶ್ಯೂರೆನ್ಸ್. ಕನ್ಫ್ರಂಟೇಷನ್, ಕಮಿಷನ್, ಅ ಕೈಂಡ್ ಆಫ್ ರಿಜೆಕ್ಷನ್ ಆ್ಯಂಡ್ ಅನ್ ಅಶ್ಯೂರೆನ್ಸ್. ದೇವರು ಒಂದು ಆಶ್ವಾಸನೆಯನ್ನು, ವಾಗ್ದಾನವನ್ನು ನೀಡುತ್ತಾರೆ. ಮಾತೆ ಮರಿಯಮ್ಮನವರಿಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ದೂತರು, ಹೆದರಬೇಡ ಮರಿಯೇ, ನೀನು ದೇವರ ಕರುಣೆಯನ್ನು, ಕೃಪೆಯನ್ನು ಹಡೆದಿರುವೆ. ಸರ್ವೇಶ್ವರ ನಿನ್ನ ಮೇಲಿರುತ್ತಾರೆ, ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ. ಆದ್ದರಿಂದ ನೀನು ಗರ್ಭಧರಿಸುವ ಈ ಮಗು ಲೋಕೋದ್ಧಾರಕ ಎನ್ನಲ್ಪಡುತ್ತದೆ. ಸರ್ವೇಶ್ವರ ನಿನ್ನ ಜೊತೆಗೆ ಇರುತ್ತಾರೆ. ವಾಗ್ದಾನ. ಪೇತ್ರನಿಗೆ, ತನ್ನ ಅಪೋಸ್ತಲರಿಗೆ ದೇವರು ಆ ಕರೆಗೆ ನೀಡಿದ ವಾಗ್ದಾನ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ. ಮೋಶೆಗೆ ಹೇಳಿದ ವಾಗ್ದಾನ, ನಾನು ನಿನ್ನೊಡನೆ ಇದ್ದು ನನ್ನ ಜನರಿಗಾಗಿ ನಾನು ಸಮರ ಸಾರಿದ್ದೇನೆ. ಐ ವಿಲ್ ಫೈಟ್ ಫಾರ್ ಮೈ ಪೀಪಲ್. ನನ್ನ ಜನರಿಗಾಗಿ ನಾನು ಯುದ್ಧವನ್ನು ಮಾಡಲು ಸಿದ್ಧನಾಗಿದ್ದೇನೆ. ಎಲ್ಲರನ್ನ ಕರೆಯುವಾಗ ಅವರಿಗೆ ವಾಗ್ದಾನವನ್ನು ನೀಡುತ್ತಾರೆ, ನಾನು ನಿನ್ನೊಡನೆ ಇದ್ದೇನೆ, ನಿನ್ನೊಡನೆ ಇದ್ದೇನೆ. ಮಾತ್ರವಲ್ಲದೆ 5ನೆಯ ಹಂತದಲ್ಲಿ ಅವರಿಗೆ ಒಂದು ಸೂಚಕ ಕಾರ್ಯವನ್ನು ಸಹ ತೋರಿಸುತ್ತಾರೆ. ಅವರು ವಿಶ್ವಾಸಿಸುವಂತೆ ಒಂದು ಸೂಚಕ ಕಾರ್ಯ. ಮೋಶೆಗೆ ಸರ್ವೇಶ್ವರ ನೀಡಿದ ಸೂಚಕ ಕಾರ್ಯ ಏನು? ಮೋಶೆಯನ್ನು ಕರೆದಾಗ ಯಾವ ಅದ್ಭುತವನ್ನು ಅವರಿಗೆ ತೋರಿಸ್ತಾರೆ? ಮೋಶೆಗೆ ಆ ಪೊದೆ ಉರಿತಾ ಇತ್ತು, ಆದರೆ ಬೂದಿ ಆಗ್ತಿರಲಿಲ್ಲ. ಸೂಚಕ ಕಾರ್ಯ. ಗಾಡ್ ಗಿವ್ಸ್ ಅ ಸೈನ್ ಟು ಮೋಸೆಸ್. ಪೇತ್ರನನ್ನು ಕರೆದಾಗ ಪೇತ್ರನಿಗೆ ನೀಡಿದ ಸೂಚಕ ಕಾರ್ಯ ಏನು? ಹೇರಾಳವಾದ ಮೀನುಗಳು. ಪೇತ್ರ ಹೇಳುತ್ತಾನೆ, ರಾತ್ರಿ ಇಡೀ ನಾವು ಕಷ್ಟಪಟ್ಟೆವು, ಏನೂ ಸಿಗಲಿಲ್ಲ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಈಗ ನಾನು ಹೇಳ್ತೇನೆ, ಬಲೆಯನ್ನು ಬೀಸು. ಬಹಳ ದೊಡ್ಡ ಅದ್ಭುತ, ಸೂಚಕ ಕಾರ್ಯ. ಮಾತೆ ಮರಿಯಮ್ಮನವರಿಗೆ ಅವರು ಕರೆಯನ್ನು ನೀಡಿದಾಗ ದೇವರು ನೀಡಿದ ಸೂಚಕ ಕಾರ್ಯ ಏನು? ಯಾರು ಹೇಳ್ತೀರಾ ನೋಡೋಣ. ಮಾತೆ ಮರಿಯಮ್ಮನವರನ್ನು ಕರೆದಾಗ ದೇವರು ಸೂಚಕ ಕಾರ್ಯವನ್ನು ಮಾತೆಗೂ ಹೇಳಿದರು. ಯಾವುದು ಆ ಸೂಚಕ ಕಾರ್ಯ? ನಿನ್ನ ಸಂಬಂಧಿಯಾದ ಅಥವಾ ನಿನಗೆ ನಿಮ್ಮ ಕುಟುಂಬದಲ್ಲಿರುವ ಒಬ್ಬರು ಕಸಿನ್ ಅಂತ ಹೇಳ್ತೀವಿ, ಎಲಿಜಬೆತಳು, ಅವಳು ಸಹ ಗರ್ಭ ಧರಿಸಿದ್ದಾರೆ. ದೇವರ ಕೈಯಿಂದ ಸಾಧ್ಯವಾಗದದ್ದು ಯಾವುದೂ ಇಲ್ಲ ಎಂದು ಹೇಳುತ್ತಾರೆ. ಅದು ಸೂಚಕ ಕಾರ್ಯ ಮಾತೆ ಮರಿಯಮ್ಮನವರಿಗೆ. ಮಗುವೇ ಹುಟ್ಟುವುದಿಲ್ಲ ಎಂದ ಎಲಿಜಬೆತಳು ಈಗ ಗರ್ಭ ಧರಿಸಿದ್ದಾಳೆ ಎಂಬ ಸೂಚಕ ಕಾರ್ಯವನ್ನು ಮಾತೆಗೆ ತೋರಿಸುತ್ತಾರೆ. ಪೇತ್ರನಿಗೆ, ಮೋಶೆಗೆ, ಎಲ್ಲರಿಗೂ ಆ ಸೂಚಕ ಕಾರ್ಯವನ್ನು ನೋಡಿ ಆ ಅದ್ಭುತದ ಮುಖಾಂತರ ಅವರ ಕರೆಯನ್ನು ಅವರು ನೀಡುತ್ತಾರೆ. ಏತಕ್ಕಾಗಿ ಈ ಕರೆಯನ್ನು ನಾವು ಇಷ್ಟು ಆಳವಾಗಿ ಧ್ಯಾನಿಸಿದ್ದೇವೆ? 5 ಹಂತಗಳಲ್ಲಿ ಈ ಕರೆಯನ್ನು ನಾವು ನೋಡುತ್ತೇವೆ. ಪ್ರತಿಯೊಬ್ಬರನ್ನು ಕರೆಯುವಾಗ ನಮ್ಮನ್ನು ದೇವರು ಕರೆದಿದ್ದಾರೆ ಎಂದು ಹೇಳಿದ್ದೇವೆ. ಪ್ರತಿ ಸಂಸ್ಕಾರದಲ್ಲಿಯೂ ದೇವರು ನಮ್ಮನ್ನು ಭೇಟಿ ಮಾಡುತ್ತಾರೆ. ಪ್ರತಿ ಸಂಸ್ಕಾರವು ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಎದುರುಗೊಳ್ಳುವ ಒಂದು ಸಮಯವಾಗಿದೆ. ಗಾಡ್ ಕನ್ಫ್ರಂಟ್ಸ್ ಅಸ್. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಎದುರುಗೊಳ್ಳುತ್ತಾರೆ. ಅವರೇ ಎದುರುಗೊಳ್ಳುತ್ತಾರೆ ಪ್ರತಿ ಸಂಸ್ಕಾರದಲ್ಲಿಯೂ. ಪ್ರತಿ ಸಂಸ್ಕಾರದಲ್ಲಿಯೂ ನಮ್ಮನ್ನು ಏತಕ್ಕಾಗಿ ಕರೆದಿದ್ದೇನೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ನಿಮ್ಮ ವಿವಾಹದ ಸಮಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಗುರುಗಳು ಅದನ್ನು, ಆ ಕರೆಯನ್ನು ನಿಮಗೆ ಹೇಳಿದರು. ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಸುಖದಲ್ಲಿಯೂ ದುಃಖದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಒಟ್ಟಾಗಿರಿ. ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಪ್ರಾಮಾಣಿಕವಾಗಿರಿ. ನಿಮ್ಮ ಕರೆಯ ಉದ್ದೇಶ ಬಹಳ ಸ್ಪಷ್ಟವಾಗಿ ನಿಮಗೆ ಕೊಡಲಾಯಿತು. ನನ್ನನ್ನು ಯಾಜಕಾಭಿಷೇಕದಲ್ಲಿ ದೇವರು ಎದುರುಗೊಂಡಾಗ ಯಾತಕ್ಕಾಗಿ ನಾನು ಗುರುವಾಗಿರುತ್ತೇನೆ, ಯಾಜಕನಾಗಿರುತ್ತೇನೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದರು. ಆ ಸಂಸ್ಕಾರದ ಮೂಲಕ ನನ್ನನ್ನು ಭೇಟಿ ಮಾಡುವ ದೇವರು ಏತಕ್ಕಾಗಿ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ದೀಕ್ಷಾ ಸ್ನಾನದಲ್ಲಿ ಏತಕ್ಕಾಗಿ ಆ ದೀಕ್ಷಾ ಸ್ನಾನ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ತಂದೆ ತಾಯಿಯರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಾಗುತ್ತದೆ, ಈ ಮಗುವಿನ ಹೃದಯದಲ್ಲಿ
ಎಂದಿಗೂ ಆರದಿರುವ ಈ ಪ್ರಭು ಯೇಸು ಕ್ರಿಸ್ತರ ಜ್ಯೋತಿಯನ್ನು ನೀವು ಕಾಪಾಡಬೇಕೆಂದು ನಿಮ್ಮ ಕರಗಳಲ್ಲಿ ಈ ಜ್ಯೋತಿಯನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ. ಪ್ರತಿ ಸಂಸ್ಕಾರದಲ್ಲಿ ನಿಮ್ಮನ್ನು ನನ್ನನ್ನು ಭೇಟಿ ಮಾಡುವ ದೇವರು ನಮ್ಮ ಕರೆಯ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಎಷ್ಟು ಬಾರಿ ನಾವು ನಮ್ಮ ಕರೆಯ ಉದ್ದೇಶವನ್ನು ಇಂದಿಗೂ ಜ್ಞಾಪಕದಲ್ಲಿಟ್ಟುಕೊಂಡಿದ್ದೇವೆ. ಆ ಕರೆಯ ಉದ್ದೇಶವನ್ನು ಮರೆಯುವಾಗಲೇ ಎಲ್ಲವೂ ಬದಲಾಗುತ್ತದೆ. ಏತಕ್ಕಾಗಿ ನಾನು ಮದುವೆಯಾದೆ, ಮರೆತು ಬಿಟ್ಟರೆ ಮದುವೆ ಮುಗಿಯಿತು. ಏತಕ್ಕಾಗಿ ನಾನು ಗುರುವಾದೆ, ಮರೆತು ಬಿಟ್ಟರೆ ನನ್ನ ಯಾಜಕತ್ವ ಮುಗಿಯಿತು. ಏತಕ್ಕಾಗಿ ನನಗೆ ದೀಕ್ಷಾಸ್ನಾನ ಕೊಟ್ಟರು ದೇವರು, ಆ ದೀಕ್ಷಾಸ್ನಾನದ ಕರೆಯನ್ನು ಮರೆತು ಬಿಟ್ಟರೆ ದೀಕ್ಷಾಸ್ನಾನವೆಲ್ಲಿ, ಅದರ ವಾಗ್ದಾನವೆಲ್ಲಿ? ಅನೇಕ ಬಾರಿ ನಮ್ಮ ತೊಂದರೆ ನಮ್ಮ ಕರೆಯ ಉದ್ದೇಶವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇಂದು ಅನೇಕ ಕುಟುಂಬಗಳಲ್ಲಿ ತೊಂದರೆ ಇದೆ, ಸಂಶಯವಿದೆ, ಯಾವಾಗಲೂ ಸಮಾಧಾನವಿಲ್ಲದ ಒಂದು ಸ್ಥಳವಾಗಿ ನಮ್ಮ ಕುಟುಂಬಗಳು ಮಾರ್ಪಡುತ್ತಾ ಇದೆ ಅಂತ ಹೇಳಿದರೆ ನಮ್ಮ ಕರೆಯ ಉದ್ದೇಶವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇಂದು ಆ ಕರೆಯ ಉದ್ದೇಶವನ್ನು ದೇವರು ನಮಗೆ ಜ್ಞಾಪಕಪಡಿಸುತ್ತಿದ್ದಾರೆ. ಮಾತ್ರವಲ್ಲದೆ ಹೇಳಿದ ಹಾಗೆ ಪ್ರತಿ ಬಾರಿ ಈ ಕರೆಗಾಗಿ ಅವರು ನಮಗೆ ಆಶ್ವಾಸನೆ ಕೊಡುತ್ತಾರೆ, ವಾಗ್ದಾನವನ್ನು ಕೊಡುತ್ತಾರೆ. ಪ್ರತಿ ಬಾರಿ ಪ್ರತಿ ಬಲಿಪೂಜೆಯಲ್ಲಿಯೂ ನಮ್ಮನ್ನು ಎದುರುಗೊಳ್ಳುವ ದೇವರು ಆ ವಾಗ್ದಾನವನ್ನೇ ದೇವರ ವಾಕ್ಯದ ಮುಖಾಂತರ ನಮಗೆ ನೀಡುತ್ತಾರೆ. ಪ್ರತಿ ವಾಕ್ಯವೂ ದೇವರ ವಾಗ್ದಾನವಾಗಿದೆ. ಆನ್ ಅಶ್ಯೂರೆನ್ಸ್ ಆಫ್ ಗಾಡ್. ನಾವು ಕೇಳಿಸಿಕೊಳ್ಳುತ್ತಲೇ ಇದ್ದೇವೆ. ಎಲ್ಲಕ್ಕಿಂತಲೂ ಮಿಗಿಲಾದ ಸೂಚಕ ಕಾರ್ಯ ನಮಗೆ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ. ಅದ್ಭುತಗಳಿಗಿಂತ ಎಲ್ಲ ಮಹಾ ಅದ್ಭುತ. ಮಿರಕಲ್ ಆಫ್ ದ ಮಿರಕಲ್ಸ್, ಸೈನ್ ಆಫ್ ಆಲ್ ದ ಸೈನ್ಸ್. ನಾವು ಕೇಳ್ಬೋದು, ನನಗೆ ನೀಡಿರುವ ಸೂಚಕ ಕಾರ್ಯವೇನು ಎಂದರೆ, ಪ್ರತಿ ಬಾರಿ ನೀನು ನನ್ನನ್ನು ಎದುರುಗೊಳ್ಳುವಾಗ ನಿನಗೆ ವಾಗ್ದಾನವನ್ನು ನೀಡುವುದು ಮಾತ್ರವಲ್ಲ, ನಿನ್ನಲ್ಲಿಗೆ ನಾನೇ ಬರುತ್ತೇನೆ, ನಾನೇ ಸೂಚಕ ಕಾರ್ಯವಾಗಿ ಅದ್ಭುತವಾಗಿ ನಿನ್ನಲ್ಲಿ ಬರುತ್ತೇನೆ ಎಂದು. ಅದನ್ನು ನಾವು ಮನಗಂಡಿದ್ದೇವೆಯೇ? ಇಂದು ನಮ್ಮ ಕರೆಯನ್ನು ನಾವು ಎಷ್ಟರ ಮಟ್ಟಿಗೆ ಜೀವಿಸುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನು ಪ್ರಭು ಯೇಸು ಕ್ರಿಸ್ತರು ನಮ್ಮ ಮುಂದಿಡುತ್ತಿದ್ದಾರೆ. ಮಾತೆ ಮರಿಯಮ್ಮನವರನ್ನು ಭೇಟಿ ಮಾಡದೆ ದೇವರು ಸಿಮೋನ ಪೇತ್ರನನ್ನು, ಸಾಮುವೇಲನನ್ನು, ಮೋಶೆಯನ್ನು, ಅಬ್ರಹಾಮನನ್ನು, ಎಲ್ಲರನ್ನ ನಮ್ಮನ್ನು ಭೇಟಿ ಮಾಡಿದ್ದಾರೆ. ನಮ್ಮ ಕರೆಯ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಕನ್ಫ್ಯೂಷನೂ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ. ಏತಕ್ಕಾಗಿ ಈ ವಿವಾಹ, ಏತಕ್ಕಾಗಿ ಈ ಸಂಸ್ಕಾರ, ಯಾತಕ್ಕಾಗಿ ಈ ಯಾಜಕತ್ವ, ಈ ದೀಕ್ಷಾ ಸ್ನಾನ, ಬಹಳ ಸ್ಪಷ್ಟವಾಗಿ. ಅದು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಎಲ್ಲದಕ್ಕೂ ನಾವು ಪ್ರಿಪೇರ್ ಮಾಡಬೇಕು. ತಯಾರಿ, ವಿವಾಹದ ಮುಂಚೆ ತಯಾರಿ ಇದೆ. ಆಗಿನ ಕಾಲದಲ್ಲಿ ಎಷ್ಟು ತಯಾರಿ ತಗೋತೆ. ಈಗ ಪ್ರೀ ಎಂಗೇಜ್ಮೆಂಟ್ ಪ್ರೋಗ್ರಾಮ್, ಪ್ರೀ ಮ್ಯಾರೇಜ್ ಪ್ರೋಗ್ರಾಮ್ ತುಂಬ ಇದೆ. ನಾನು ಫಾದರ್ ಆಗಬೇಕು ಅಂತ ಹೇಳಿದರೆ 14 ವರ್ಷ. ನಾನು ಬಿಷಪ್ ಹತ್ರ ಹೋಗಿ ತುಂಬ ಜಾಸ್ತಿ ಆಯಿತು, 1-2 ತಿಂಗಳು ಕಡಿಮೆ ಮಾಡ್ಕೊಳ್ಳಿ ಅಂದರೆ, ನಿನ್ನ ಮನೆಗೆ ಹೋಗಪ್ಪ ಅಂತ ಹೇಳ್ತಾರೆ. ನಿನ್ನ ಮನೆಗೆ ಹೋಗು ಬೇಡ. ನನ್ನ ಕರೆಯನ್ನು ಅರ್ಥ ಮಾಡಿಕೊಳ್ಳಲು 14 ವರ್ಷಗಳು. ದೀಕ್ಷಾ ಸ್ನಾನದ ಸಮಯದಲ್ಲಿ ನಾನು ಪೋಷಕರನ್ನು ಕರೆದು ಮಾತನಾಡುತ್ತೇನೆ. ಏತಕ್ಕಾಗಿ ನಿಮ್ಮ ಮಗುವಿಗೆ ದೀಕ್ಷಾ ಸ್ನಾನ ಕೊಡುತ್ತಿದ್ದೀರಿ ಎಂದು ಹೇಳುತ್ತೇನೆ ಪೋಷಕರಿಗೆ. ಎಲ್ಲೆಲ್ಲ ನಾನು ದೀಕ್ಷಾ ಸ್ನಾನ ಕೊಡುತ್ತೇನೋ ಅವರಿಗೆ ಕರೆದು ಹೇಳುತ್ತೇನೆ, ಇದೇ ನಿಮ್ಮ ಕರೆಯ ಉದ್ದೇಶ. ಸ್ಪಷ್ಟವಾಗಿ ಹೇಳುತ್ತಾರೆ ದೇವರು. ಇಂದು ಆ ಕರೆಯನ್ನು ಜೀವಿಸುವಂತೆ ಪುನಃ ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಇಂದು ಸಾಮುವೇಲನನ್ನು ಮಾತ್ರವಲ್ಲ, ಸಿಮೋನ ಪೇತ್ರನನ್ನು ಮಾತ್ರವಲ್ಲ, ನಿಮ್ಮನ್ನು, ನನ್ನನ್ನು ಕರೆಯುತ್ತಿದ್ದಾರೆ. ಆ ಕರೆಯನ್ನು ಮತ್ತೊಮ್ಮೆ ನಮಗೆ ಜ್ಞಾಪಕಪಡಿಸುತ್ತಿದ್ದಾರೆ. ಈ ಎಲ್ಲ ಹಂತಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡಿದ್ದೇವೆ, ಅನುಭವಿಸಿದ್ದೇವೆ. ಅನೇಕ ಹಂತಗಳನ್ನು ನಾವು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಇಂದು ಅದನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ, ಜೀವಿಸುವ ಶಕ್ತಿಯನ್ನು ಪ್ರಭು ಯೇಸು ಕ್ರಿಸ್ತರು ದಯಪಾಲಿಸಲೆಂದು ಈ ಬಲಿಯಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು ಫ್ರಾನ್ಸಿಸರು, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ತಮ್ಮ ಪಾಲನೆಗೆ ವಹಿಸಿಕೊಟ್ಟ ಭಕ್ತ ವಿಶ್ವಾಸಿಗಳನ್ನು ಸ್ವಾರ್ಥ ತ್ಯಜಿಸಿ ನಿಜ ಪ್ರೇಮದಲ್ಲಿ ಯೇಸುವನ್ನು ಇಡೀ ಲೋಕಕ್ಕೆ ಪ್ರಚುರಪಡಿಸಲು ಬೇಕಾದ ಕ್ರಮವನ್ನು ತಂದೆ ದೇವರು ನೀಡುವಂತೆ ಪ್ರಾರ್ಥಿಸೋಣ.
ಪ್ರಭು ಯೇಸುವಿನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ಬೇಕಾದ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗೂ ಕೊಡುವಂತೆ ಪ್ರಾರ್ಥಿಸೋಣ. ನಮ್ಮ ಯುವತಿಯರು ಅಶುದ್ಧತೆ ಎಂಬ ಕೆಡುಕುಗಳಿಂದ ದೂರವಿದ್ದು ತಮ್ಮನ್ನೇ ದೇವರಿಗೆ ಜೀವಂತ ಹಾಗೂ ಪವಿತ್ರ ದೇಗುಲಗಳಾಗಿ ಸಮರ್ಪಿಸಿ ಬಾಳಲು ಬೇಕಾದ ಕೃಪೆಯನ್ನು ತಂದೆ ದೇವರು ಕರುಣಿಸುವಂತೆ ಪ್ರಾರ್ಥಿಸೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಾಗುವ ಸಾಧಾರಣ ಸನ್ನಿವೇಶಗಳಲ್ಲಿ ದೈವಚ್ಛೆಯನ್ನು ಪಾಲಿಸುತ್ತಾ ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಲು ಬೇಕಾದ ಅನುಗ್ರಹವನ್ನು ತಂದೆ ದೇವರು ನೀಡುವಂತೆ ಪ್ರಾರ್ಥಿಸೋಣ.